ಅತ್ಯಂತ ಶ್ರೇಷ್ಠವಾದಂಥ ನೀರು ಅಂತಂದರೆ ಅದು ಬಾವಿ ನೀರು. 90s ಅಥವಾ 2000 ಇರೋವರೆಗೂ ಹಳ್ಳಿಲಿ ಬಾವಿ ನೀರು ಕುಡಿದವರು ಯಾವತ್ತೂ ಕೂಡ ಅಷ್ಟೇ 60 ಇಯರ್ಸ್ವರೆಗೂ ಜಾಯಿಂಟ್ ಪೇನು ಆ ಥರದ್ದು ಬರ್ತಾನೆ ಇರಲಿಲ್ಲ. ಈ ಕಮೆಂಟ್ ಮೂಲಕ ತಿಳಿಸಿ ಇದು ಶ್ರೇಷ್ಠನಾ ಅಥವಾ ನಾವು ಈಗ ಕುಡಿತಾ ಇರೋಂಥ ಮಿನರಲ್ ವಾಟರ್ ಶ್ರೇಷ್ಠನಾ ಅಂತೇಳಿ ನೀವು ಹೇಳ್ಬೇಕೀಗ. ಈಗ ನಮಗೆ 65 ವರ್ಷ ಇದೆ, ಈ ನೀರನ್ನೇ ಕುಡಿತಾ ಇದ್ದೀವಿ. ನಮ್ಗೆ ಯಾವ ಇದು ಕಾಯಿಲೆಗಳು ಇಲ್ಲ ನೋಡಿ. ಇದು ನಮ್ಮದು ಕಲ್ಲು ಬಾವಿ, ವ್ಯವಸಾಯಕ್ಕೂ ಕುಡಿಯೋಕ್ಕೋಸ್ಕರನೇ ಮಾಡಿಸಿರೋ ಅಂಥ ಬಾವಿ. ತುಂಬ ಫಿಲ್ಟ್ರು ನೀರನ್ನು ಇದ್ರ ಮುಂದೆ ಏನೋ ಇಲ್ಲವೇ ಇಲ್ಲ ಬಿಡಿ. ತುಂಬ ಸ್ವಚ್ಛವಾಗಿದೆ. ನಾವು ಫಿಲ್ಟ್ರ್ ನೀರು ಉಪಯೋಗಿಸುತ್ತಾನೇ ಇಲ್ಲ. ನಾವೇನು ಇದನ್ನು ಯಾವಾಗಲೂ ನಾವು ಫಿಲ್ಟ್ರ್ ನೀರು ಕುಡಿದ್ರೆ ನಮಗೆ ಇನ್ನೂ ಆರೋಗ್ಯದ ಸಮಸ್ಯೆ ಬರುತ್ತೆ. ಈ ನೀರು ಅಂದರೆ ಬೆಟ್ಟದಿಂದ ಹರಿದು ಬರೋ ಭೂಮಿಯಿಂದ ಹಳ್ಳದ ನೀರೆಲ್ಲ ಜೋಪಾಗಿ ತುಂಬ ಎಲ್ಲ ಔಷಧಿ ಗುಣ ಸಮೇತ ಇರೋದ್ರಿಂದ ತುಂಬ ಆರೋಗ್ಯಕ್ಕೂ ಒಳ್ಳೆಯದು, ಕುಡಿಯೋದಕ್ಕೆ ತುಂಬ ರುಚಿಯಾಗಿದೆ. ಫಿಲ್ಟ್ರ್ ನೀರು ಇದ್ರ ಮುಂದೆ ಏನೂ ಅಲ್ಲವೇ ಇಲ್ಲ ಬಿಡಿ. ಅಂಥ ಸ್ವಚ್ಛವಾದ ನೀರು. ಈಗ RO ವಾಟ್ರ್ ಬೆಂಗಳೂರಲ್ಲೆಲ್ಲ 10 ಥರ ಫಿಲ್ಟ್ರ್ ಮಾಡುತ್ತೆ RO ವಾಟ್ರ್ ಅಂತಾರೆ, ಅದಕ್ಕಿಂತ ಇದು ಹೆಂಗೆ ಶ್ರೇಷ್ಠ? ನೀವು ನಾವು ಫಿಲ್ಟ್ರ್ ನೀರು ಅಂದರೆ ಅದರಲ್ಲಿ ಕೆಮಿಕಲ್ ಹಾಕ್ಬಿಟ್ಟು ಫಿಲ್ಟ್ರ್ ಮಾಡ್ತಾರೆ. ಇಲ್ಲಿ ನಮ್ಮ ಬಾವಿಗೆ ಬರ್ತಾ ಇರೋದೊಂದು ಬೆಟ್ಟದಿಂದ ಬರೋ ಭೂಮಿಯಲ್ಲಿ ಪದರವಾದ ಸುಮಾರು ಥರದ ಮಣ್ಣಿನ ಗುಣ ಹೊಂದಿರೋ ಅಂಥ ಕೆಂಪು, ಕಪ್ಪು, ಕಲ್ಲು ಇದರೆಲ್ಲ ಫಿಲ್ಟ್ರಾಗಿ ಬರೋದ್ರಿಂದ ತುಂಬ ಶ್ರೇಷ್ಠವಾದ ನೀರಿದು. ಕುಡಿಯೋದಕ್ಕೆ ತುಂಬ ಯೋಗ್ಯವಾದ ಒಟ್ಟು ಸಮೃದ್ಧವಾದ ನೀರು ಅಂತ ನಮ್ಗೆ ಅನ್ನಿಸ್ತಾ ಇದೆ. ಆಮೇಲೆ ಸುಮಾರು ಬೇರುಗಳು ಬೆಟ್ಟದಿಂದ ಬರೋ ನಾನಾ ಥರದ ಗಿಡ, ನೂರಾರು ಸಾವಿರಾರು ಗಿಡಗಳ ಬೇರುಗಳಿಂದ ಬರೋದ್ರಿಂದ, ಔಷಧಿ ಗುಣದಿಂದ, ಸಂಜೀವಿನಿ ಅಂತಹ ಗಿಡಗಳಿಂದಲೂ ಸಹ ಬರೋದ್ರಿಂದ ತುಂಬ ಶ್ರೇಷ್ಠವಾದ ನೀರು, ಸಮೃದ್ಧವಾದ ನೀರು ಅಂತ ನಮ್ಗೆ ಅನಿಸ್ತದೆ. ಈಗ ಏನು ಮಾಡಿದ್ದಾರೆ, ಈಗ ಹೊಸ ನೀರು ಎಲ್ಲರೂ ಫಿಲ್ಟ್ರ್ ನೀರು ಬಂದಿರೋದ್ರಿಂದ ಜನ ಏನು ಮಾಡಿದ್ದಾರೆ, ಆ ಫಿಲ್ಟ್ರ್ ನೀರು ಅಂತ ಹೋಗ್ತಾರೆ. ಮೊಣಕಾಲು ನೋವು ಕಮ್ಮಿ ಆಗುತ್ತೆ ಅಂತ ಹೋಗ್ತಾರೆ. ಮೊಣಕಾಲು ನೋವು ಕಮ್ಮಿ ಆಗೋದಿಲ್ಲ, ಇನ್ನೂ ಜಾಸ್ತಿ ಆಗ್ತಾಯಿದೆ. ಅದರಲ್ಲಿ ಏನೂ ಗುಣ ಇರೋಲ್ಲ, ಸುಮ್ಮನೆ ಬರೀ ನೀರು ಕುಡಿತೀವಿ ಅಷ್ಟೇ. ಕುಡಿತಾ ಇದ್ದೀವಿ ನಾವು. ಈ ಬೆಟ್ಟಗುಡ್ಡದಿಂದ ಹರಿದು ಬರೋ ನೀರಲ್ಲಿ ಎಲ್ಲ ಖನಿಜಗಳು, ಲವಣಾಂಶಗಳು ಮತ್ತು ಔಷಧಿ ಗುಣಗಳಿಂದ ಕೂಡಿದಂಥ ನೀರು ಬರೋದ್ರಿಂದ ತುಂಬ ನೀರು ನಮಗೆ ಕಾಲು ನೋವು, ಕೀಲು ನೋವು ಎಲ್ಲವೂ ಕಮ್ಮಿ ಆಗುತ್ತೆ. ನಾವು ಹೊರಗಡೆ ಹೋದರೆ ಫಿಲ್ಟ್ರ್ ನೀರು ತಗೊಂಡೋಗಿ ಈ ನೀರನ್ನೇ ತಗೊಂಡೋಗಿ ಉಪಯೋಗಿಸ್ತಾ ಇದ್ದೀವಿ. ನೋಡಿ, ಇವತ್ತು ನೀರಿಗೆ ತುಂಬಾ ಅಡ್ವರ್ಟೈಸ್ಮೆಂಟ್ ಮಾಡೋ ಅಂಥ ಕಾಲಘಟ್ಟದಲ್ಲಿ ನಾವು ಇದ್ದೀವಿ. ಕುಡಿಯೋ ನೀರಿಗೂ ದುಡ್ಡು ಕೊಟ್ಟು ಕುಡಿಯೋ ಅಂಥದ್ದು ನಮಗೀಗ ಅನಿವಾರ್ಯ ಪರಿಸ್ಥಿತಿ ಬಂದಿದೆ. ಪ್ರಪಂಚ ಮುಕ್ಕಾಲು ಭಾಗ ನೀರಿನಿಂದ ಕೂಡಿದ್ರು ಕೂಡ ನೀರಿಗೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ. ಆದರೆ ನೇಚರ್ ಕೊಟ್ಟಿರೋಂಥ ನೀರನ್ನು ನಾವು ಯಾವ ರೀತಿ ಬಳಸ್ಕೊತಾ ಇದ್ದೀವಿ ಅನ್ನೋದೇ ಎಲ್ರಿಗೂ ಗೊತ್ತಿಲ್ಲ. ನೀವೇನು ನೋಡ್ತಾ ಇದ್ರಿ, ಇದು ತೆರೆದ ಬಾವಿ. ಈ ಕಾನ್ಸೆಪ್ಟು 90ಸ್ವರೆಗೂ ಜೀವಂತವಾಗಿದ್ವು ಎಲ್ಲ ಹಳ್ಳಿನಲ್ಲೂ. ಆದರೆ ಈಗ ಇವನ್ನೆಲ್ಲ ಮುಚ್ಚಿಬಿಟ್ಟು ಈಗೆಲ್ಲ ವಾಟರ್ ಫಿಲ್ಟ್ರ್ ಬಂದಿದೆ. ನಮ್ಮನ್ನು ಆಯ್ಕೆ ಮಾಡಿದಂಥ ರಾಜಕಾರಣಿಗಳು ಕೂಡ ಕುಡಿಯೋ ನೀರು ಕೊಡ್ತೀವಿ ಅಂತಲೇ ಬೇಸಿಕ್ಕಾಗಿ ನಮಗೆ ನೀರಿನ ಹಕ್ಕು ಇದ್ದರೂ ಕೂಡ ಫಿಲ್ಟ್ರ್ ನೀರು ಕುಡಿದ್ಬಿಟ್ಟು ನಾವೆಲ್ಲ ಹಾಳು ಮಾಡ್ಕೊತಾ ಇದ್ದೀವಿ. ನಿಮ್ಗೊಂದು ನೆನಪಿರಲಿ, ಈ ಕೈಕಾಲು ನೋವು, ಜಾಯಿಂಟ್ ಪೇನು ಇವೆಲ್ಲ ಯಾಕೆ ಬರ್ತವೆ ಅಂತಂದರೆ ಕುಡಿಯೋ ನೀರಿಂದನೇ. ಒಂದು ನೀರಲ್ಲಿ ಮಿನರಲ್ ಇರಬೇಕು, ಖನಿಜಾಂಶ, ಲವಣಾಂಶ ಇರಲೇಬೇಕು. ಇದರಲ್ಲಂತೂ ಸಾಕಷ್ಟು ಇದ್ದೇ ಇರುತ್ತೆ. ನೀವು ಬೇಕಾದ್ರೆ ಗೂಗಲ್ಗೆ ಹೋಗಿ ಸರ್ಚ್ ಮಾಡಿ. ಈ ಬಾವಿ ನೀರು ಯಾಕೆ ಶ್ರೇಷ್ಠ ಅಂತಂದರೆ, ನೋಡಿ, ಈಗ ನಾವು ಕುಡಿಯೋ ನೀರು ಫಿಲ್ಟ್ರ್ ಆಗೋದಕ್ಕೆ 10 ಥರ ಫಿಲ್ಟ್ರ್ ಆಗುತ್ತೆ ಅಂತ ಹೇಳಿ ನಾವು ನೋಡಿರ್ತೀವಿ ಅಡ್ವರ್ಟೈಸ್ಮೆಂಟಲ್ಲೆಲ್ಲ. ಈ ಬಾವಿ ನೀರು ಮೇಲ್ಗಡೆ ಬೆಟ್ಟದಿಂದ ಹರಿದು ಅದು ನೇಚರಾಗಿ ಬರುತ್ತೆ. 10 ಥರ ಅಲ್ಲ, 50 ಥರ ಫಿಲ್ಟ್ರಾಗಿ ಬರುತ್ತೆ. ಜೊತೆಗೆ ಬರೋ ಅಂಥ ದಾರಿನಲ್ಲಿ ಎಷ್ಟೊಂದು ಕಡೆ ಔಷಧಿ ಗುಣ ಇರೋಂಥ ಸಸ್ಯಗಳಿರ್ತವೆ. ಆ ಬೇರ್ ಮುಖಾಂತರ ಬಂದಿರೋದ್ರಿಂದ ಅತ್ಯಂತ ಶ್ರೇಷ್ಠವಾದಂಥ ನೀರು ಅಂತಂದರೆ ಅದು ಬಾವಿ ನೀರು. ನೀವು ನೋಡ್ಬೋದು 90s ಅಥವಾ 2000 ಇರೋವರೆಗೂ ಹಳ್ಳಿಲಿ ಬಾವಿ ನೀರು ಕುಡಿದವರು ಯಾವತ್ತೂ ಕೂಡ ಅಷ್ಟೇ 60 ಇಯರ್ಸ್ವರೆಗೂ ಜಾಯಿಂಟ್ ಪೇನು ಆ ಥರದ್ದು ಬರ್ತಾನೆ ಇರಲಿಲ್ಲ. ಈಗೆಲ್ಲ 30+ ಏಜ್ಗೆ ನಮಗೆ ಜಾಯಿಂಟ್ ಪೇನು ಮತ್ತು ಆರೋಗ್ಯದಲ್ಲಿ ಪರಿಣಾಮ ಬೀರ್ತೈತೆ. ಯಾಕೆಂದರೆ ಅದಕ್ಕೆ ಮುಖ್ಯ ಕಾರಣ ನಾವು ಕುಡಿಯೋಂಥ ನೀರು. ನೀವು ನೋಡ್ತಾ ಇದ್ದೀರಾ ತೆರೆದ ಬಾವಿನಲ್ಲಿ ಯಾವ ರೀತಿ ಇದೆ ಅಂತಂದರೆ ಅತ್ಯಂತ ಶುದ್ಧವಾದಂಥ ನೀರು. ಈ ಬಾವಿ ಯಾರಿಗೆಲ್ಲ ಇಷ್ಟ ಆಗಿದೆ, ಬಾವಿ ನೀರು ಯಾರೆಲ್ಲ ಕುಡಿದಿದ್ದೀರಾ, ಕಮೆಂಟ್ ಮೂಲಕ ತಿಳಿಸಿ ಇದು ಶ್ರೇಷ್ಠನಾ ಅಥವಾ ನಾವು ಈಗ ಕುಡಿತಾ ಇರೋಂಥ ಮಿನರಲ್ ವಾಟರ್ ಶ್ರೇಷ್ಠನಾ ಅಂತೇಳಿ ನೀವು ಹೇಳ್ಬೇಕೀಗ. ಥ್ಯಾಂಕ್ ಯು. ಯಾಕೆ ನಾವು ಈ ಬಾವಿ ಸಂಬಂಧಪಟ್ಟಿದ್ದು ವಿಡಿಯೋ ಮಾಡಿದ್ದೀವಿ ಅಂತಂದರೆ, ದಯಮಾಡಿ ಯಾರೆಲ್ಲ ಈಗ ಬಳಸ್ತಾ ಇದ್ದೀರಿ ಬಾವಿ ನೀರನ್ನು ಉಪಯೋಗಿಸ್ಕೊಂಡು ಅದನ್ನು ಮತ್ತೆ ಬಳಸೋರಂಥ ಪ್ರಮಾಣ ಜಾಸ್ತಿ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ದೀನಿ. RO ಫಿಲ್ಟ್ರುಗಳು ಈ ಜಮಾನಕ್ಕೆ ಹೋಗೋದಲ್ಲಿ ಕನಿಷ್ಠ ಪಕ್ಷ ಒಂದಷ್ಟು ಆದ್ರೂ ನಾವು ಬದಲಾವಣೆ ಆಗೋಣ ಅಂತೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ.